ನನ್ನ ಮೊದಲ ಒಂದು ವಿಚಾರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರೋದು, ಅದೇ ಒಬ್ಬ ವೈದ್ಯ ರಾಜಕೀಯಕ್ಕೆ ಸಡನ್ ಆಗಿ ಬಂದಾಗ ಕೆಲವು ಸತಿ ಇವ್ರ ಕಾಂಪಿಟೇಷನ್ ಥ್ರೆಟ್ಟು, ಇವತ್ತು ಆ ಅನುಭವನ ಹೇಗೆ ಮೆಲುಕು ಹಾಕ್ತೀರಾ? ನನಗಂತೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ ನಾನು ರಾಜಕೀಯಕ್ಕೆ ಹೋಗ್ತೀನಿ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ಬಿಟ್ಟು. ಸೊ ಈ ಒಂದು ಕಾಂಟ್ರವರ್ಸಿನ ಕೇಳಿದ ತಕ್ಷಣ ಎಲ್ರಿಗೂ ಒಂದು ಭಯ, ಯಾಕಂದರೆ ಇವಾಗ ನಾವು ಕೋವಿಶೀಲ್ಡ್ ತೊಗೊಂಡಿರೋದು. ಅದೇನಾದ್ರು ಇಲ್ಲ ಅಂದಿದ್ರೆ ಲಕ್ಷಾಂತರ ಸಾವುಗಳು ಇನ್ನೂ ಆಗ್ತಾಯಿತ್ತು. ಈಗೇನಾಗಿದೆ, ನಾವೆಲ್ಲ ತೆಗೆದುಕೊಂಡು 3 ವರ್ಷದ ಮೇಲೆ ಆಗೋಯ್ತು. ಈಗ ಅದರ ಚಿಂತೆನೇ ಇರಬಾರ್ದು. ಈಗ ನಮಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿರ್ಬೋದು, ಆದರೆ ಜನರು ಹೇಳ್ತಾರಲ್ಲ ಸಿಕ್ಕಿದಂಥ ಸಂದರ್ಭದಲ್ಲಿ, ನೀವು ನಮ್ಮ ಮಗುನ ಉಳಿಸಿದ್ರಿ, ನನ್ನ ತಾಯಿ ಉಳಿಸಿದ್ರಿ, ನನ್ನ ತಂದೆ ಉಳಿಸಿದ್ರಿ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಅನಿಸುತ್ತೆ ನನಗೆ. ಟುಡೇ ಆನ್ ಜಾಸ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್. ಡಾಕ್ಟ್ರೇ ಅಂತ ಮಾತಾಡಿಸ್ಲಾ, ಸರ್ ಅಂತ ಮಾತಾಡಿಸ್ಲಾ, ದ ಮಿಸ್ಟರ್ ಪೊಲಿಟಿಷಿಯನ್, ದ ನೀಡ್ ಆಫ್ ದಿ ಆರ್, ದ ಮ್ಯಾನ್ ಆಫ್ ದಿ ಆರ್ ಅಂತ ಹೆಂಗೆ ಇಂಟರ್ವ್ಯೂ ಅಂತ ರಾದರ್ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಲಿ ಅನ್ನೋ ಪದಗಳೊಂದಿಗೆ ಇವತ್ತಿನ ಶೋ ಈಗ ಶುರು ಆಗಿದೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನನಗೆ ಮಂಜುನಾಥ್ ಅಂತ ಮಾತಾಡಿಸಿದ್ರೇ ಇಷ್ಟ. ನನಗೆ ಯಾಕೆಂದರೆ ನಮಗೆ ಹೆಸರಿಟ್ಟಿರೋದು ಮಂಜುನಾಥ್ ಅಂತ, ಆಮೇಲೆ ಹೆಸರು ಬಂದಿರೋದು ಡಾಕ್ಟ್ರು, ಅದೆಲ್ಲ ಓದಿ ಬಂದಿರೋದು. ಅದಕ್ಕೆ ಕೆಲವರೆಲ್ಲ ನೋಡಿ, ನಾವು ಅಡ್ರೆಸ್ ಮಾಡಬೇಕಾದ್ರೆ ಕೆಲವರು ಎಂಥ ಸಂಕುಚಿತ ಮನೋಭಾವ ಇರ್ತಾರೆ ಅಂದರೆ, ನೋಡಿ ಡಾಕ್ಟರ್ ಅಂತ ಬರೆದಿಲ್ಲ ಅಂದ್ಬಿಟ್ಟು ಇನ್ವಿಟೇಷನ್ ತೊಗೊಳ್ಳಲ್ಲ ಕೆಲವರು. ಇನ್ನು ಕೆಲವರು ನಾವು ಯಾವುದೋ ಅಡ್ರೆಸ್ ಮಾಡ್ತೀವಿ ಲೆಟರು, ಗೌರ್ಮೆಂಟ್ ಕರೆಸ್ಪಾಂಡೆನ್ಸಸ್ ಆರ್ ಪ್ರೈವೇಟ್ ನನ್ನ ಪ್ರೊಫೆಸರ್ ಅಂತ ಬರೆದಿಲ್ಲ, ನನ್ನನ್ನು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಂತ ಬರೆದಿಲ್ಲ. ಅದು ಆಲ್ ಸ್ಮಾಲ್ ಇಶ್ಯೂಸ್. ಅದಕ್ಕೆ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಮಂಜುನಾಥ್ ಅಂತಲೇ ಕರೆದಿದ್ದಾರೆ ಎಂಪ್ಲಾಯೀಸ್. ಅದಕ್ಕೆ ಅವರು ಇನ್ನು ಕೆಲವರು, ಅಯ್ಯೋ ಸರ್ ನಂಗೆ ಕರಿತೀರಾ, ಡೈರೆಕ್ಟ್ರ್ ಅಂತ ಕರಿಬೇಕು, ಹಾಗೆ ನಾನು ಹೇಳಿದ್ದೀನಿ. ಅದಕ್ಕೋಸ್ಕರ ಈ ಹೆಸರಲ್ಲಿ ಏನಿರಲ್ಲ, ನಮ್ಮ ಕೆಲಸ ಮಾಡೋದ್ರಲ್ಲಿರುತ್ತೆ. ಸೊ ಕೆಲಸ ಹೆಸರಾಗಬೇಕೇ ಹೊರತು ಹೆಸರೇ ಯಾವಾಗಲೂ ಅಷ್ಟೇ, ಸಾಧನೆ ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರ್ದು. ಆಮೇಲೆ ಇವೆಲ್ಲ ಸ್ಮಾಲ್ ಥಿಂಗ್ಸ್. ಇದು ಕೆಲವರು ದೇ ಆರ್ ವೆರಿ ಪರ್ಟಿಕ್ಯುಲರ್. ಒಬ್ಬರು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದು ಮದುವೆಯಲ್ಲಿ ಒಬ್ಬರು ತುಂಬ ಪ್ರತಿಷ್ಠಿತ ವ್ಯಕ್ತಿ, ಅವ್ರಿಗೆ ಅವ್ರ ಡೆಸಿಗ್ನೇಷನ್ ಬರೆದಿರಲಿಲ್ಲ. ಆ ಡೆಸಿಗ್ನೇಷನ್ ಬರೆದಿಲ್ಲ ಅಂದ್ಬಿಟ್ಟು ಅವ್ರು ಇನ್ವಿಟೇಷನ್ ತೊಗೊಂಡಿರಲ್ಲ. ಆಮೇಲೆ ಕೆಲವ್ರ ಮೂಲಕ ಹೇಳೋದು, ನೋಡಿ ನಮ್ಮ ಡೆಸಿಗ್ನೇಷನ್ ಬರೆದಿಲ್ಲ ಹಾಗೆ ಹೀಗೆ ಅಂತ. ಸೊ ಇದೆಲ್ಲ ಅಂದರೆ ದಿಸ್ ಇಸ್ ಹೌ ವಿ ಶುಡ್ ಮೂವ್ ಆನ್. ಸೊ ಅದಕ್ಕೋಸ್ಕರ ಹೇಳಿದೆ, ನಾನು ಮಂಜುನಾಥ್ ಅಂತ ಕರೆದ್ರೂ ಇಷ್ಟ, ಡಾಕ್ಟ್ರ್ ಮಂಜುನಾಥ್ ಅಂತ ಕರೆದ್ರೂ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಹೃದಯ ತಜ್ಞ ಅಂತ ಕರೀಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಸರ್, ಹೃದಯ ತಜ್ಞರು ಹಾಗೆ ಹೃದಯವಂತರು ಅಂತ, ಅದು ಹಾಗೆ ನಾವು ನಿಮ್ಮನ್ನು ನೋಡಿರೋದು ಭಾಳ ಖುಷಿ ಆಯಿತು ಸರ್, ನಿಮ್ಮನ್ನು ಮುಖಾಮುಖಿ ಭೇಟಿ ಮಾಡ್ತಾ ಇರೋದು. ಇವತ್ತು ನಮಗೆ ಎಲೆಕ್ಷನ್ ಆದಮೇಲೆ ಸಿಕ್ಕಿರೋದ್ರಿಂದಾಗಿ ನನ್ನ ಮೊದಲ ಒಂದು ವಿಚಾರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರೋದು. ಸರ್, ನೀವು ಇಲ್ಲಿವರೆಗೂ ಡಾಕ್ಟರ್ ಮಂಜುನಾಥ್ ಆಗಿ ವೈದ್ಯೋ ನಾರಾಯಣೋ ಹರಿಹಿ ಅಂತ ವೈದ್ಯರನ್ನು ದೇವ್ರ ಥರ ನೋಡ್ತಾರೆ. ಅದೇ ಒಬ್ಬ ವೈದ್ಯ ರಾಜಕೀಯಕ್ಕೆ ಸಡನ್ನಾಗಿ ಬಂದಾಗ ಕೆಲವು ಸತಿ ಇವ್ರ ಕಾಂಪಿಟೇಷನ್ನು ಥ್ರೆಟ್ಟು, ಸೊ ಎಲ್ಲ ಥರದ್ದು ಬದಲಾವಣೆಗಳನ್ನು, ಎರಡನ್ನೂ ಒಂದು ಕಡೆ ದೇವರ ಸ್ಥಾನ ಕೊಟ್ಟಿರೋ ಜನಗಳು ನಿಮಗೆ, ಜೊತೆಗೆ ಪಾಲಿಟಿಕ್ಸಿಗೆ ಬಂದಾಗ ಆದಂಥ ಬದಲಾವಣೆಗಳು, ಎರಡನ್ನ ನೋಡಿ ಇವತ್ತು ಆ ಅನುಭವನ ಹೇಗೆ ಮೆಲುಕು ಹಾಕ್ತೀರಾ? ನನಗಂತೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ ನಾನು ರಾಜಕೀಯಕ್ಕೆ ಹೋಗ್ತೀನಿ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ಬಿಟ್ಟು. ಇಟ್ ಈಸ್ ನಾಟ್ ದೇರ್ ಇನ್ ವೈಲ್ಡೆಸ್ಟ್ ಆಫ್ ಮೈ ಡ್ರೀಮ್ಸ್. ಅಂದರೆ ಅದೇನಾಯಿತು, January 31 ರಿಟೈರ್ಡ್ ಆದೆ. ಹೌದು. ಆಮೇಲೆ ಏನಾಯಿತು, ಈ ನಿವೃತ್ತಿ ಹೊಂದಿದ ಮೇಲೆ ಸುಮಾರು ಕಡೆ ನನಗೆ ಸನ್ಮಾನಗಳು. ಅಂದರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲೇ ಬೇರೆ ಬೇರೆ ಭಾಗದಲ್ಲಿ, ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಬೇರೆ ಕಡೆಯಿಂದ ಆಹ್ವಾನಗಳು, ಸನ್ಮಾನ ಮಾಡಬೇಕು ಹಾಗೆ ಹೇಗೆ ಅಂತ. ಸೊ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಕೆಲವರು ದೇ ಸ್ಟಾರ್ಟೆಡ್ ಟೆಲ್ಲಿಂಗ್, ಮಂಜುನಾಥ್ ಅವರೇ, ಈಗ ನೀವು ನಿಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ, ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿ
ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದೀರ. ಒಂದು ಸರ್ಕಾರಿ ಆಸ್ಪತ್ರೆನ ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸ್ಬೋದು, ನಿರ್ವಹಣೆ ಮಾಡ್ಬೋದು, ಹಲವಾರು ಸುಧಾರಣೆ ತಂದಿದ್ದೀರಿ, ಹೊಸತನವನ್ನು ಕೊಟ್ಟಿದ್ದೀರಿ. ಸೊ ಹೀಗಾಗಿ ಆಮೇಲೆ ಏನು ಮಾಡ್ತೀರಾ, ಆಯಿತು ಇನ್ನೊಂದು ಸ್ವಲ್ಪ ಪೇಷಂಟ್ಸ್ ನೋಡ್ತೀರಾ, ಇನ್ನೊಂದು ಸ್ವಲ್ಪ ಇನ್ನೊಂದು ಕೆಲವ್ರಿಗೆ ಆ್ಯಂಜಿಯೋಗ್ರಾಮು, ಆ್ಯಂಜಿಯೋಪ್ಲಾಸ್ಟಿ, ಸ್ಟೆಂಟು ಇದು ಮಾಡ್ತೀರಾ. ಈಗ ಮಾಡಿರೋದು ಇನ್ನೂ ಮಾಡ್ತಾರೆ. ಅದರಿಂದ ಈಗ ಮಾಡಿರ್ತಕ್ಕಂಥ ರಿಫಾರ್ಮ್ಸು ಅಥವಾ ಸುಧಾರಣೆಗಳು ಕೇವಲ ಕರ್ನಾಟಕಕ್ಕೆ ಯಾಕೆ ಸೀಮಿತ ಆಗಿರಬೇಕು, ರಾಷ್ಟ್ರಕ್ಕೆ ಯಾಕೆ ಆಗಬಾರ್ದು, ನ್ಯಾಷನಲ್ ಲೆವೆಲಲ್ಲಿ ಯಾಕೆ ನೀವು ಇದು ಮಾಡಬಾರ್ದು, ಆ ಥರ ಹೇಳಲಿಲ್ಲ ಅವರು. ಅಂದರೆ ಅದೇ ಟೈಮ್ಗೆ ಈ ಲೋಕಸಭಾ ಚುನಾವಣೆ ಘೋಷಣೆ ಆಯಿತು. ಆವಾಗ ನಿಲ್ಬೋದಲ್ಲ, ಹಾಗೆ ಮಾಡ್ಬೋದಲ್ಲ ಅಂತ. ಸೊ ಹೀಗಾಗಿ ಇಲ್ಲಿ ಕೆಲವು ಸ್ನೇಹಿತರುಗಳು, ಹಿತೈಷಿಗಳು ಇನ್ನು ಬೇರೆ ಬೇರೆ ರಾಜ್ಯಗಳಿಂದ, ವೆಸ್ಟ್ ಬೆಂಗಾಲು, ಮಧ್ಯಪ್ರದೇಶ, ಕೇರಳ, ದೆನ್ ತಮಿಳ್ನಾಡು, ಆಂಧ್ರ ಪ್ರದೇಶ, ಡೆಲ್ಲಿ, ಬೆಸ್ಟು ಡಾಕ್ಟರ್ ಮಂಜು, ನೀವು ಜಸ್ಟ್ ಯು ಡಿಸೈಡ್ ಟು ಕಂಟೆಸ್ಟ್, ಒಳ್ಳೆಯದಾಗುತ್ತೆ. ಬಿಕಾಸ್ ಅಟ್ಲೀಸ್ಟು ಒಂದು ನ್ಯಾಷನಲ್ ಸ್ಟೇಜಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಸಿಗುತ್ತೆ, ಏನೋ ಸುಧಾರಣೆ ತರ್ಬೋದು ಹಾಗೆ ಹೀಗೆ ಅಂತ. ಬಟ್ ಅಂದರೆ ಇದು ಈ ಸಂಕ್ರಮಣ ಅಂತೀವಲ್ಲ, ಟ್ರಾನ್ಸಿಷನ್ ಫ್ರಮ್ ಫ್ರಮ್ ಬೀಯಿಂಗ್ ಎ ಕಾರ್ಡಿಯಾಲಜಿಸ್ಟ್, ಫ್ರಮ್ ಬೀಯಿಂಗ್ ಎ ಡೈರೆಕ್ಟರ್ ಟು ಪಾಲಿಟಿಕ್ಸ್, ಅದು ಭಾಳ ಇಟ್ ಟುಕ್ ಲಾಟ್ ಆಫ್ ಟೈಮ್. ನಾನು ಒಂದು 3 ವಾರ 4 ವಾರ ತೆಗೆದುಕೊಂಡೆ, ಹೋಗೋದಾ ಬೇಡವಾ, ಇದೇನಕ್ಕೆ ಹಾಗೆ ಹೀಗೆ. ಮನೆಯಲ್ಲೂ ನಿಮಗೆ ಬೆಂಬಲ ಇರಲಿಲ್ಲ ಅನಿಸುತ್ತೆ. ಅಲ್ಲ, ಅವರು ಅಂದರೆ ಕೆಲವ್ರಿಗೆಲ್ಲ ಏನಾಗುತ್ತೆ, ತುಂಬ ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದವರು, ಅವ್ರಿಗೇನು ಒಂದು ಆತಂಕ ಅಂದರೆ, ಅಯ್ಯೋ ಡಾಕ್ಟ್ರು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ, ಇಷ್ಟೊಂದು ರೆಪ್ಯುಟೇಷನ್ ಬಿಲ್ಡಪ್ ಮಾಡಿದ್ದಾರೆ, ಸುಮ್ಮನೆ ಏನಕ್ಕಾದರೂ ಹೋಗಿ ಇದಕ್ಕೇನಾದ್ರು ತೊಂದರೆ ಆಗ್ಬೋದು ಅಂತ ಆ ಪ್ರೀತಿ ಒಂದು ಕಡೆ, ಆತಂಕ ಒಂದು ಕಡೆ, ಆ ರೀತಿ ಬೇಡ ಅಂತಲೇ ಇದ್ದಿದ್ದು. ಕೊನೆಗೇನಾಯಿತು, ಎಲ್ಲರೂ ಒತ್ತಡ ಆಯಿತು. ಆಮೇಲೆ ವೆನ್ ಒನ್ಸ್ ಐ ಹ್ಯಾವ್ ಡಿಸೈಡೆಡ್ ಟು ಎಂಟರ್ ದಿಸ್ ಕಂಟೆಸ್ಟ್, ದೆನ್ ಐ ಹ್ಯಾವ್ ಟು ಡೆಡಿಕೇಟ್ ಮೈ ಸೆಲ್ಫ್ ಟು ದ್ಯಾಟ್. ಸೊ ಆ ನಿರ್ಧಾರ ನಿಮ್ಮದೇ, ಆ ಟರ್ನಿಂಗ್ ಪಾಯಿಂಟ್ ವೆನ್ ಡಿಡ್ ಯು, ಅಥವಾ ಹೌ ಡಿಡ್ ಯು ಡಿಸೈಡ್, ಅಪಾರ್ಟ್ ಫ್ರಮ್ ಆಲ್ ದ ಪ್ರೆಷರ್ಸು ಅಥವಾ ನಿಮಗಿರೋ ಪೊಸಿಷನ್ ಒಂದಾದರೆ ನಿರ್ಧಾರಗಳು? ಅದೇ ಇದೆಲ್ಲ ಹೇಳಿದ್ರಲ್ಲ ಈ ಥರ. ಅಂದರೆ ನೀವು ಈಗ ಇದು ಸರ್ವೀಸೇ, ಅಂದರೆ ಮೆಡಿಕಲ್ ಪ್ರೊಫೆಷನ್ ಈಸ್ ಆಲ್ಸೋ ಸಮಾಜ ಸೇವೆನೇ, ಇಲ್ಲೂ ಕೂಡ ಸಮಾಜ ಸೇವೆನೇ ಮಾಡ್ಬೋದು ನೀವು, ಆ ರೀತಿ ಹೇಳಿದರು. ಸೊ ಆ ರೀತಿ ಒಪ್ಕೊಂಡೆ. ಈಗ ನಮಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿರ್ಬೋದು, ಅಂದರೆ ಪದ್ಮಶ್ರೀ ಅಥವಾ ಇನ್ನು ಬೇರೆ ಬೇರೆ ಮಿಲಿನಿಯಂ ಪ್ಲಾಕ್ ಆಫ್ ಆನರ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಥವಾ ಕರ್ನಾಟಕ ರಾಜ್ಯೋತ್ಸವ, ನಂತರ ಸುಮಾರು ಯೂನಿವರ್ಸಿಟಿ ಡಾಕ್ಟ್ರೇಟ್ಸ್ ಎಲ್ಲ ಕೊಟ್ಟಿರ್ಬೋದು. ಆದರೆ ಜನರು ಹೇಳ್ತಾರಲ್ಲ ಸಿಕ್ಕಿದಂಥ ಸಂದರ್ಭದಲ್ಲಿ, ನೀವು ನಮ್ಮ ಮಗುನ ಉಳಿಸಿದ್ರಿ, ನನ್ನ ತಾಯಿ ಉಳಿಸಿದ್ರಿ, ನನ್ನ ತಂದೆ ಉಳಿಸಿದ್ರಿ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಅನಿಸುತ್ತೆ ನನಗೆ. ಹೌದು. ಸೊ ಈ ಥರದ ಒಂದು ಜರ್ನಿನಲ್ಲಿ ನನಗೆ ಬಂದಂಥ ಒಂದು ಡೌಟ್ ಅಂದರೆ, ಸರ್, ಒಂದು ನಿಮ್ಮ ವಿಷನ್, ನಾನೇನೋ ಒಂದು ಹೆಜ್ಜೆ ಇಡಬೇಕಂತ, ಮತ್ತು ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡಬೇಕಾದಾಗ ಕೆಲವು ಸಂಸ್ಥೆ ನಿಮ್ಮನ್ನು ಕಟ್ ಹಾಕೋ ಒಂದಷ್ಟು ವಿಚಾರಗಳಿರುತ್ತಲ್ಲ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಕೆಲವು ಜಾಗಗಳಲ್ಲಿ ನೀವು ಅಂದರೆ ಒಂಟಿಯಾಗೇ ಏನೋ ಒಂದು ನಿರ್ಧಾರಗಳನ್ನು ತೊಗೋತೀರ. ಆ ಒಂದಷ್ಟು ದಿನಗಳ ಸ್ಟ್ರಗಲ್ಸ್ ನಿಮ್ಗೇನು ಹೇಳ್ಕೊಡ್ದು ಸರ್ ಜೀವನದಲ್ಲಿ? ಇಲ್ಲ, ಅದೇನಾಗುತ್ತೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಗ ಈಗ ನೋಡ್ಬೋದು, ಯಾವಾಗಲೂ ಅಷ್ಟೇ ಒಂದು ಮರ ಇರುತ್ತೆ ಅಥವಾ ಅದು ತುಂಬ ಹಣ್ಣು ಬಿಡುತ್ತೇನೆ, ಯಾವ ಮರದಲ್ಲಿ ಜಾಸ್ತಿ ಹಣ್ಣು ಬಿಡುತ್ತೋ ಅದಕ್ಕೆ ಕಲ್ಲು ಜಾಸ್ತಿ ಹೊಡೆಯೋದು. ಸೊ ಇವನ್ನೆಲ್ಲ ಅಂದರೆ ನಮಗೇನಾಗುತ್ತೆ, ನಮ್ಮ ಕೆಲಸ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಎಲ್ಲ ಗಮನ ಹೋಗೋದಿಲ್ಲ. ಎಷ್ಟೋ ಸರಿ ಮೇ ಬಿ ಮೊಮೆಂಟ್ರಿಲಿ ಯು ಮೈಟ್ ಗೆಟ್ ಡಿಪ್ರೆಸ್ಡ್ ಆ್ಯಂಡ್ ಡಿಸಪಾಯಿಂಟೆಡ್, ಏನೋ ಹಾಗೆ ಹೀಗೆ. ಅದೇನಾಗುತ್ತೆ, ನಮ್ಮ ಜನಪ್ರಿಯತೆ ಹೆಚ್ಚಾದಾಗೆ ಜೊತೆಗೆ ಇದು ಜಲಸಿ ಅಂತ ಇರುತ್ತಲ್ಲ, ಅದು ಬೆಳೆಯುತ್ತೆ, ಅದು ನಿಜ. ಆದರೆ ನಾನು ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಅದಕ್ಕೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಡಾಕ್ಟರ್ ಮಂಜುನಾಥ್, ನೀವು ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟವರು ಬಂದಂಥ ಸಂದರ್ಭದಲ್ಲೂ ಅವ್ರಿಗೆ ಸಹಾಯ ಮಾಡಿಬಿಡ್ತೀರಾ, ಅದು ಮಾಡಬಾರ್ದಲ್ವ ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ಅಂದರೆ, ಲೆಟ್ ಅಸ್ ಹ್ಯಾವ್ ಮೋರ್ ಫ್ರೆಂಡ್ಸ್ ಅಂತ. ಯಾಕೆಂದರೆ ಫ್ರೆಂಡ್ಸ್ ಆಕ್ಯುಪೈ ಮೋರ್ ಸ್ಪೇಸ್ ಇನ್ ದ ಹಾರ್ಟ್. ಇವರು ಈ ಎನಿಮೀಸ್ ಅಂತ ಸೊಕಾಲ್ಡಿರ್ತಾರಲ್ಲ, ದೇ ಆಕ್ಯುಪೈ ಮೋರ್ ಸ್ಪೇಸ್ ಇನ್ ದ ಬ್ರೈನ್, ಮೈಂಡ್. ಸೊ ಅದಕ್ಕೋಸ್ಕರ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಲೆಟ್ ಅಸ್ ಕನ್ವರ್ಟ್ ದೆಮ್ ಆಲ್ಸೋ ಇಂಟು ಫ್ರೆಂಡ್ಸ್ ಅಷ್ಟೇ. ಅಂದರೆ ಒಂದು ಆಸ್ಪತ್ರೆ ನಿರ್ವಹಣೆ ಹೇಗಿರುತ್ತೆ ಅಂದರೆ, ಕೇವಲ ಬಿಲ್ಡಿಂಗ್ಗಳಾಗ್ಬೋದು, ಎಕ್ವಿಪ್ಮೆಂಟ್ ಆಗ್ಬೋದು, ಅಷ್ಟರಿಂದಲೇ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ.
ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಅಟ್ಮಾಸ್ಫಿಯರ್, ವಾತಾವರಣ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜನಗಳಿಂದಾನೇ ಸಾಧ್ಯ. ಇವಾಗ ಅಲ್ಲಿ ಡಾಕ್ಟರ್ಸ್ ಆಗ್ಬೋದು, ನರ್ಸಸ್ಸು, ಟೆಕ್ನಿಷಿಯನ್, ಅವರು ಖುಷಿಯಾಗಿರಬೇಕು. ಅವ್ರು ಖುಷಿಯಾಗಿದ್ರೆ ಏನಾಗುತ್ತೆ, ಚಿಕಿತ್ಸೆ ಚೆನ್ನಾಗಾಗುತ್ತೆ, ರೋಗಿಗಳಿಗೆ ಅನುಕೂಲ ಆಗುತ್ತೆ. ಆ ರೀತಿ. ಮಂಜುನಾಥ್ ಸರ್, ದ ಪಾಲಿಟಿಷಿಯನ್ ಬಗ್ಗೆ ನನಗಿರೋ ಒಂದಷ್ಟು ಅಪೋಸಿಷನ್ ಬಗ್ಗೆ ಮಾತಾಡಿದ್ರಿ ಸರ್. ನೀವು ಆ್ಯಕ್ಚುಲಿ ಪಾಲಿಟಿಕ್ಸಿಗೆ ಒಳಗಡೆ ಹೋಗಿ ನೋಡೋದಕ್ಕೂ ಆಚೆ ಒಳಗೆ ಹೋಗದೆ ಒಂದು ಕಾಲದಲ್ಲಿ ಆಚೆಗೆ ನೋಡಿದ್ರಲ್ಲ, ಅದೆರಡನ್ನೂ ಇವತ್ತು ಅಬ್ಸರ್ವ್ ಮಾಡಿದಾಗ ಏನು ಸರ್ ನಿಮ್ಮ ಒಂದಷ್ಟು ಲೆಕ್ಕಾಚಾರಗಳು, ಆಚೆಯಿಂದ ನೋಡಿದ್ದಕ್ಕೂ ಒಳಗೆ ಹೋದ್ಮೇಲೆ ನೋಡಿದ್ದು? ಅಂದರೆ ಏನಾಗುತ್ತೆ ಅಂದರೆ, ಈ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಆಚೆಯಿಂದ ಅಂದರೆ ನಾನು ರಾಜಕೀಯದ ಫ್ಯಾಮಿಲಿನಲ್ಲೇ ಇದ್ದೇನೆ. ರಾಜಕೀಯದ ಫ್ಯಾಮಿಲಿನಲ್ಲಿ ಇದ್ದರೂ ಕೂಡ ನಾನು ರಾಜಕೀಯ ಅಂಟಿಸ್ಕೊಂಡಿರಲ್ಲ, ರಾಜಕೀಯದಿಂದ ದೂರನೇ ಇದ್ದೆ. ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತಲೇ ಅನ್ಕೋಬೋದು. ಹೌದು, ಟಿಲ್ 66. ಟಿಲ್ 66. ಆಲ್ದೋ ಐ ವಾಸ್ ಪಾರ್ಟ್ ಆಫ್ ಪೊಲಿಟಿಕಲ್ ಫ್ಯಾಮಿಲಿ, ಐ ಸ್ಟೇಡ್ ಅವೇ ಫ್ರಮ್ ಪಾಲಿಟಿಕ್ಸ್. ಕೆಲವರೆಲ್ಲ ಅದೇ ಆಶ್ಚರ್ಯ, ಅದು ಹೆಂಗೆ ನೀವು ದೂರ ಇದ್ರಿ. ಸೊ ನನಗೆ ಐ ವಾಸ್ ಟೋಟಲಿ ಫೋಕಸ್ಡ್ ಆನ್ ಮೈ ಪ್ರೊಫೆಷನ್ ಸೊ ಐ ವಾಸ್ ಎಂಜಾಯಿಂಗ್ ಮೈ ಪ್ರೊಫೆಷನ್. ರಾಜಕೀಯದಲ್ಲೂ ಕೂಡ ಒಂದು ಆರೋಗ್ಯಕರವಾದಂಥ ವಾತಾವರಣ ಇರಬೇಕು. ರಾಜಕೀಯ ಮಾಡಲಿ, ಒಂದು ಆರೋಗ್ಯಕರ ಸ್ಪರ್ಧೆ ಇರಬೇಕು. ಅಂದರೆ ನೀವು ಏನು ಸಾಧನೆ ನೋಡಿ, ಕೆಲವ್ರನ್ನ ಇದ್ದಕ್ಕಿದ್ದಾಗೆ ನೀವೇನು ನಿಮ್ಮ ಸಾಧನೆ ಶೂನ್ಯ ಅಂದ್ಬಿಡ್ತಾರೆ ಒಂದೇ ಮಾತಲ್ಲಿ. ಅದ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ ಅವರು, ಅದ್ರ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ. ಸೊ ಯಾವುದೇ ವ್ಯಕ್ತಿ ಏನು ಅವ್ರವ್ರ ಕಾಲದಲ್ಲಿ ಏನೋ ಮಾಡಿರ್ತಾರೆ. ಸೊ ಅದಕ್ಕೆ ಮಾತಾಡುವಾಗ ಸರಿ ಅಂದರೆ ಮಾತಿನಲ್ಲಿ ಸತ್ಯ ಇರಬೇಕು, ಮಾತಿನಲ್ಲಿ ತೂಕ ಕೂಡ ಇರಬೇಕು. ಎಲ್ಲೋ ಒಂದು ಕಡೆ ಐ ಗೆಸ್ ಪಾಲಿಟಿಕ್ಸ್ ಅಂದರೆ ಒಂದಷ್ಟು ಜನಕ್ಕೆ ಏನೋ ಡರ್ಟಿ ಪಾಲಿಟಿಕ್ಸ್ ಅಂತ ಒಂದಷ್ಟು ಪದಗಳೆಲ್ಲ ಏನು ಅಸೋಸಿಯೇಟ್ ಆಗಿತ್ತು. ಸ್ಲೋಲಿ ಪೀಪಲ್ ಲೈಕ್ ಯು ಕಮಿಂಗ್ ಫ್ರಮ್ ಕಾರ್ಪೊರೇಟ್ ವರ್ಲ್ಡ್, ಡಾಕ್ಟರ್ಸು, ಒಂದು ಹೈಲಿ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್, ಸಾಧನೆ ಬ್ಯಾಕ್ಗ್ರೌಂಡಿಂದ ಬಂದವರು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟು ಬದಲಾಯಿಸೋಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಇಡ್ತಾ ಇದ್ದೀರಾ ಸರ್? ನೋಡಿ, ರಾಜಕೀಯದಲ್ಲಿ ನಾವು ಅಭಿವೃದ್ಧಿ ಅಂತ ಹೇಳ್ತೀವಿ. ಈ ಯಾವ್ಯಾವ ಕಾಮಗಾರಿ ಇಂದಿನ ಸರ್ಕಾರ ಪ್ರಾರಂಭ ಮಾಡಿರುತ್ತೆ, ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಮುಂದೆ ಬಂದಂಥ ಸರ್ಕಾರ ಅದನ್ನು ಮುಂದುವರಿಸಬೇಕು, ಅದಲ್ಲೇ ಬಿಟ್ಬಿಡ್ತಾರೆ. ಎನಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಸೊ ಯಾಕೆಂದರೆ ಆಲ್ರೆಡಿ ಅದ್ರ ಮೇಲೆ ಸಾರ್ವಜನಿಕರ ಹಣ ಖರ್ಚಾಗಿರುತ್ತೆ, ದೇಶದ ಹಣ ಖರ್ಚಾಗಿರುತ್ತೆ. ಈಗ ಕೆಲವು ಅದೇ ಆಗಿದೆ. ಸೊ ಆಯಿತು, ಒಬ್ಬರು ಒಂದು ಸರ್ಕಾರ ಬರುತ್ತೆ, ಆ ಕ್ಷೇತ್ರದಲ್ಲಿ ನಿಮಗೆ ಮತ ಬಂದಿರಲ್ಲ, ಸೊ ಅಲ್ಲಿಗೆ ಅನುದಾನ ಕೊಡಲ್ಲ. ದಟ್ ಈಸ್ ನಾಟ್ ಕರೆಕ್ಟ್. ಅದಕ್ಕೋಸ್ಕರ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್ ಆರ್ ಡಿಫ್ರೆಂಟ್. ಪ್ರತಿ ಸಂದರ್ಭದಲ್ಲೂ ಒಂದು ಗೌರ್ಮೆಂಟ್ ಇದ್ದೇ ಇರುತ್ತೆ, ಬಟ್ ಗವರ್ನೆನ್ಸ್ ಇರಬೇಕು. ಅದು ಎರಡಕ್ಕೂ ಮಧ್ಯೆ ಕನೆಕ್ಷನ್ನು ಇರಬೇಕು ಅನ್ನೋದು. ಏನು ಗವರ್ನೆನ್ಸ್ ಅಂದರೆ ಏನು? ಯಾವುದೇ ಒಂದು ಇಲಾಖೆಯಲ್ಲಿ ಆಗಬೇಕಾದಂಥ ಕೆಲಸ ಸಾರ್ವಜನಿಕರಿಗೆ ಅವನಿಗೆ ಯಾವುದೇ ಒಂದು ಶಿಫಾರಸ್ಸಿರೋದಿಲ್ಲ. ಶಿಫಾರಸ್ಸಿಲ್ದೇ ಆಗಬೇಕಾದಂಥ ಕೆಲಸ ಸಲೀಸಾಗಿ ಆದರೆ ಅಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ ಅಂತ. ಕರೆಕ್ಟ್ ಸರ್. ಈಗ ಉದಾಹರಣೆಗೆ ಪಾಸ್ಪೋರ್ಟ್ದು ಕಾನ್ಸುಲೇಟೇ ನೋಡಿ ಸರ್, ಈಗ BJP ಅಲ್ಲಿರೋದೆಲ್ಲ ಹೇಳಾಗಿದೆ. ಈಗ ಬ್ಯಾಂಗ್ಳೂರಲ್ಲೂ ಒಂದು ಕಾನ್ಸುಲೇಟ್ ಬರಬೇಕಂತ, ಬಟ್ ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಕೆಲವು ಅದರಲ್ಲಿ ಇನ್ನೂ ನೋಟಿಸ್ ಬಂದಿದೆ, ಇಲ್ಲಿನೂ ಕೆಲಸಗಳು, ಬಿಲ್ಡಿಂಗ್ ಎಲ್ಲಿ ಏನು, ಒಂದು ಉದಾಹರಣೆ ಕೊಡೋದಾದರೆ ಈ ಥರ ಸಾಕಷ್ಟು ಇರ್ಬೋದು. ಆ ರೀತಿ ಮಾಡಬೇಕಾಗುತ್ತೆ. ಈಗ ನಿಲ್ಲಿಸಬಾರ್ದು ವರ್ಕ್. ಸೊ ಮುಂದೆ ಸಿನ್ಸ್ ಯು ಕೇಮ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಸರ್, ನಾವು ಇತ್ತೀಚೆಗೆ ಪಾಲಿಟಿಕ್ಸು ತುಂಬ ಕಾರ್ಪೊರೇಟೈಸ್ ಆಗಿದೆ ಅಂತ ಕೇಳ್ತೀವಿ. ಅಂದರೆ ಉದಾಹರಣೆಗೆ ಹೈಕಮಾಂಡು ಈ ಥರ ಪದಗಳೆಲ್ಲ ಇದು ಮಾಡ್ತೀವಲ್ಲ. ಸೊ ಮೈ ಕ್ವೆಶನ್ ಟು ಯು, ಅದ ನನ್ನ ಕುತೂಹಲಗಳು, ಈ ಥರದ ಒಂದು ದೊಡ್ಡ ಪಾರ್ಟಿಗೆ ನೀವು ಸೇರಿಕೊಂಡಾಗ ನಿಮ್ಮ ವೈಯಕ್ತಿಕ ನಿಲುವುಗಳು, ವೈಯಕ್ತಿಕ ಒಂದಷ್ಟು ಆಡಳಿತಕ್ಕೂ ಸ್ವಾತಂತ್ರ್ಯ ಇರುತ್ತಾ ಸರ್? ಅಲ್ಲ, ಇರುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಈಗಿರತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಪರಿಣಿತರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು, ಸುಧಾರಣೆ ತಂದಿರೋರು, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಪರಿಣಿತರದ್ದು, ಈಗ ಅಮೇರಿಕಾ ಅಥವಾ ಇಂಗ್ಲೆಂಡಲ್ಲಿ ಅಥವಾ ಯುರೋಪಿಯನ್ ನೇಷನ್ಸಲ್ಲಿ ಪರಿಣಿತರಿಗೆ ಹೆಚ್ಚು ಮಣೆ ಹಾಕಿದ್ದಾರೆ. ಇಲ್ಲೂ ಕೂಡ ಅದು ಪ್ರಾರಂಭ ಆಗಿದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಇಲ್ಲಿವರೆಗೂ ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಹಾಗಾದರೆ ಸಾಕಷ್ಟು ಚೆನ್ನಾಗಿದೆ ಅಂತ. ಹೌದೌದು, ಭಾಳ ಒಳ್ಳೆಯ ಆಲೋಚನೆಗಳು. ಸೊ ಇಷ್ಟೊತ್ತು ನಾವು ಡಾಕ್ಟ್ರ ಒಂದಷ್ಟು ಪರ್ಸ್ನಲ್ ವಿಚಾರಗಳು ಮತ್ತು ಪಾಲಿಟಿಕ್ಸ್ 2 Pನ ಟಚ್ ಮಾಡಿದ್ದೀವಿ. ಈಗ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ನಮ್ಮನ್ನು ತುಂಬ ಹೆಣ್ಮಕ್ಳು ನೋಡ್ತಾ ಇದ್ದಾರೆ.
ಡಾಕ್ಟ್ರು ಅಂತ ಅಂದಮೇಲೆ ಇತ್ತೀಚಿನ ದಿನದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕಾಂಟ್ರವರ್ಸೀಸನ್ನು ನಾನು ನೋಡಿದೆ ಸರ್. ಮೊದಲನೇದಾಗಿ ದ ಲೇಟೆಸ್ಟ್ ಒನ್ ನಿಮಗೂ ಗೊತ್ತಿರುತ್ತೆ, ಆಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಮೇಕರ್ UK ಕೋರ್ಟಲ್ಲಿ ರೀಸೆಂಟಾಗಿ ಒಪ್ಕೋತಾರೆ. ಅಂದರೆ TTS ಟ್ರಾಂಬೋಸಿಸ್ ಮತ್ತು ಸೈಟೋಪೀನಿಯಾ ಸಿಂಡ್ರೋಮ್, ಇದು ಏನು ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದು. ಸೊ ಈ ಒಂದು ಕಾಂಟ್ರವರ್ಸಿನ ಕೇಳಿದ ತಕ್ಷಣ ಎಲ್ರಿಗೂ ಒಂದು ಭಯ, ಯಾಕಂದರೆ ಇವಾಗ ನಾವು ಕೋವಿಶೀಲ್ಡೇ ತೊಗೊಂಡಿರೋದು 4 ವರ್ಷ ಆಯಿತು ಸರ್. ಸೊ ಇದು ಹೆಂಗೆ ಸರ್, ಇದು ಇಮಿಡಿಯೇಟಾಗಿ ಏನಾದ್ರು ಎಫೆಕ್ಟ್ ಆಗತ್ತಾನ? ಇಲ್ಲ, ಮೊದಲನೇದಾಗಿ ಹೇಳೋದಾದರೆ ಈ ಕೋವಿಶೀಲ್ಡಿಂದ ಈಗ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ 80 ಕೋಟಿ ಜನರು ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಬೂಸ್ಟರ್ ಡೋಸ್ ಸೇರಿ ಒಟ್ಟು 270 ಕೋಟಿ ಲಸಿಕೆಗಳನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಲಸಿಕೆಯಿಂದ ಲಕ್ಷಾಂತರ ರೋಗಿಗಳ ಪ್ರಾಣ ಉಳಿದಿದೆ. ಲಕ್ಷಾಂತರ ರೋಗಿಗಳು ICUಗೆ ಹೋಗೋದು ತಪ್ಪಿದೆ. ಅದರಿಂದ ಈ ಲಸಿಕೆಯನ್ನು ಕಂಡಿಡಿದವರು, ಈ ಲಸಿಕೆಯನ್ನು ತಯಾರಿಸಿದವರು, ಈ ಲಸಿಕೆ ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಂಡವ್ರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗುತ್ತೆ. ಅದೇನಾದ್ರು ಇಲ್ಲ ಅಂದಿದ್ರೆ ಲಕ್ಷಾಂತರ ಸಾವುಗಳು ಇನ್ನೂ ಆಗ್ತಾಯಿತ್ತು ನೋಡಿ. ಅದಕ್ಕೋಸ್ಕರ ನಂತರ ಏನಾಯಿತು, ಈ ಲಸಿಕೆಯಿಂದ ಪ್ರತಿ 10 ಲಕ್ಷ ಲಸಿಕೆ ತೆಗೆದುಕೊಂಡ್ರೆ ಫಾರ್ ಎವ್ರಿ 10 lakhs ವ್ಯಾಕ್ಸಿನೇಟೆಡ್ ಗ್ರೂಪ್ 6ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಕಟ್ಬೋದು. ಎಂದರು ಫಾರ್ ಎವ್ರಿ 10 lakhs 10 ಲಕ್ಷ ಜನರಲ್ಲಿ ವೆರಿ ಲೆಸ್ ಪರ್ಸೆಂಟೇಜ್. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಅಕಸ್ಮಾತು ಈ ರಕ್ತ ನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗ್ಬೋದು, ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಾದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ಸಲ್ಲಾದರೆ ಸ್ಟ್ರೋಕ್ ಆಗ್ಬೋದು, ಅಥವಾ ಲಂಗ್ಸಲ್ಲಾದರೆ ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು, ಆ ಥರ. ಬಟ್ ಇದೆಲ್ಲ ಆಗದೇ ಆದರೆ ಲಸಿಕೆ ತೆಗೆದುಕೊಂಡ 3 ಮಂತ್ಸಲ್ಲಿ ಆಗಬೇಕು, ಮ್ಯಾಕ್ಸಿಮಮ್ 6 ಮಂತ್ಸಲ್ಲಿ ಆಗಬೇಕು. ಸೊ ಈಗೇನಾಗಿದೆ, ನಾವೆಲ್ಲ ತೆಗೆದುಕೊಂಡು 3 ವರ್ಷದ ಮೇಲೆ ಆಗೋಯ್ತು. ಈಗ ಅದರ ಚಿಂತೆನೇ ಇರಬಾರ್ದು. ನಂತರ ಇವತ್ತು ಆಸ್ಟ್ರಾಜೆನೆಕಾ, ಈ ಯಾವುದಾದ್ರೂ ವ್ಯಾಕ್ಸಿನ್ ಆಗಲಿ, ಎನಿ ವ್ಯಾಕ್ಸಿನ್, ದೇ ಹ್ಯಾವ್ ಕೆಲವು ಇನ್ಸಿಗ್ನಿಫಿಕೆಂಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇವಾಗ ಯಾವಾಗ ಗುಡ್ ಮೆಡಿಸಿನ್ ಅಥವಾ ಗುಡ್ ವ್ಯಾಕ್ಸಿನ್ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್. ಈಗ 1,000 ಜನರಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಯಾರೋ ಒಬ್ಬರಿಗೆ ರಿಯಾಕ್ಷನ್ ಆಗ್ಬೋದು, ಬಟ್ 999 ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ. ಸೊ ದಟ್ಸ್ ಹೌ ವಿ ಲೇಬಲ್ ಎ ಪರ್ಟಿಕ್ಯುಲರ್ ಮೆಡಿಸಿನ್ ಆರ್ ಎ ವ್ಯಾಕ್ಸಿನ್ ಇಸ್ ಗುಡ್ ಆರ್ ಬ್ಯಾಡ್. ಸೊ ಇವತ್ತು ಈ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್ ಆರ್ ಈಗ ನಮ್ಮ ಇಂಡಿಯಾದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ನು, ಅಮೇರಿಕಾದಲ್ಲಿ ಮಾಡರ್ನಾ ವ್ಯಾಕ್ಸಿನ್. ಈಗ ನೋಡಿ, ಅಮೇರಿಕಾದಲ್ಲಿ ವ್ಯಾಕ್ಸಿನ್ ಜಾಸ್ತಿ ಜನ ತಗೊಳ್ಳಿಲ್ಲ, ಓನ್ಲಿ 40% ಆರ್ 45% ಗಾಟ್ ಕೋವಿಡ್ ವ್ಯಾಕ್ಸಿನ್. ಅಲ್ಲಿ ಎಷ್ಟು ಅಲೆಗಳು ಬಂತು, 5ನೇ ಅಲೆ, 6ನೇ ಅಲೆ, 7ನೇ ಅಲೆ, ಸಿಕ್ಕಾಬಟ್ಟೆ ಜನ ಸತ್ತೋದ್ರು. ಅದೇ ಇಂಡಿಯಾದಲ್ಲಿ 3ನೇ ಅಲೆಗೆ ಸ್ಟಾಪ್ ಆಯಿತು. ಇವತ್ತು 2ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು, 1ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಇದು. ಅದಕ್ಕೋಸ್ಕರ ಜನರಲ್ಲಿ ಏನಾದರೂ ಭಯ ಇದ್ದರೆ ಈ ಕೋವಿಶೀಲ್ಡಿಂದ ಈ ರೀತಿ 0.001% ಅಷ್ಟೇ, ಇದು 0.002% ಅಷ್ಟೇ. ಏನಾದರೂ ಸಿಂಪ್ಟಮ್ಸ್ ಅಂತ ನಾವು ಇನ್ನೂ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದಾದ್ರೆ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಸಿಂಪ್ಟಮ್ಸ್? ಇವಾಗ ಕೋವಿಡ್, ಡ್ಯೂರಿಂಗ್ ಆ್ಯಕ್ಟಿವ್ ಕೋವಿಡ್ ಇನ್ಫೆಕ್ಷನ್, many of the deaths were due to blood clots. Not because of vaccine. So COVID-alli many COVID deaths happened. One is because of pneumonia. Another is because of blood clots in the arteries of the heart, in the arteries of the lungs, in the arteries of the brain. Sorry. So that is the reason the COVID infection itself was causing the blood clots. Correct. So now you have to take general health measures to prevent all these blockages or possibilities. So general health measures, so they have to follow general health tips to maintain a proper health, cardiovascular health or general health. ಅದಕ್ಕೋಸ್ಕರ ಇವತ್ತು ಔಷಧ ಅಲ್ಲದ ಔಷಧಿಗಳು ಇದ್ದಾವೆ. ಔಷಧ ಅಲ್ಲದ ಔಷಧಿ. ನನ್ನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದಾಗ ನೀವು ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಮ್ಯೂಸಿಕ್ ಇಸ್ ಅ ಮೆಡಿಸಿನ್ ಟು ಯುವರ್ ಹಾರ್ಟ್. ಔಷಧ ಅಲ್ಲದ ಔಷಧಿಗಳು ಯಾವ್ಯಾವು? ಒಂದು ಸನ್ಲೈಟಲ್ಲಿ ವಾಕ್ ಮಾಡೋದು, ಅಂದರೆ ನಿಮ್ಮ ಚರ್ಮದ ಮೇಲೆ ಸನ್ಲೈಟ್ ಬಿದ್ದರೆ ವೈಟಮಿನ್ ಡಿ. ಇನ್ನೊಂದು ವಾಕಿಂಗು,
ವಾಕಿಂಗ್ ಆಲ್ಸೋ ಔಷಧ ಅಲ್ಲದ ಔಷಧಿ. ಇನ್ನೊಂದು ನಿಮ್ಮದು ಪ್ರಾಪರ್ ಡಯಟ್, ಇನ್ನು ರೆಸ್ಟು, ವಿಶ್ರಾಂತಿ, ಮಧ್ಯ ವಿಶ್ರಾಂತಿ, ನಂತರ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಉಪವಾಸ, ದೆನ್ ಸ್ಮೈಲ್, ಈಗಾಗಲೇ ಹೇಳಿದ್ದೀನಿ. ಸ್ಮೈಲ್ ಮೇಲೆ ನಂತರ ಫ್ರೆಂಡ್ಶಿಪ್, ಯಾರ್ಯಾರಿಗೆ ಉತ್ತಮವಾದಂಥ ಗೆಳೆಯರ ಬಳಗ ಇರುತ್ತೆ ಅವ್ರದ್ದು ಲೈಫ್ ಸ್ಪ್ಯಾನು ಒಂದು 10 ಇಯರ್ಸ್ ಜಾಸ್ತಿ ಆಗುತ್ತೆ. ಈ ಗೆಳೆಯರ ಬಳಗ ವಯಸ್ಸಾದ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ, 65-70 ವರ್ಷ ಆದಮೇಲೆ ಗೆಳೆಯರ ಬಳಗ. ಆಮೇಲೆ ಕುಟುಂಬ ಸದಸ್ಯರೊಡನೆ ಭೋಜನ ಮಾಡೋಂಥದ್ದು, ಬೇರೆಯವ್ರ ಬಗ್ಗೆ ಒಳ್ಳೆ ಮಾತನಾಡೋದು, ಕೃತಜ್ಞತೆ ಕೂಡ ಔಷಧ ಅಲ್ಲದ ಔಷಧಿ. ಗ್ರ್ಯಾಟಿಟ್ಯೂಡ್. ನಂತರ ಮೆಡಿಟೇಷನ್, ಯೋಗ. ನೋಡಿ, ಇವೆಲ್ಲ ಔಷಧ ಅಲ್ಲದ ಔಷಧಿಗಳು. ಇವರಲ್ಲಿ ಅಡ್ಡ ಪರಿಣಾಮ ಇಲ್ಲ, ಇದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಇದು ತೂಕಗಳನ್ನು ಮೇಂಟೈನ್ ಮಾಡಬೇಕು, ಇದಕ್ಕೆ ಯಾವುದು ಪುಸ್ತಕನೂ ಓದಬೇಕಾಗಿಲ್ಲ, ಯಾವ ರೆಸಿಪಿನೂ ಬೇಕಾಗಿಲ್ಲ. ನಮ್ಮ ಅಜ್ಜ ಅಜ್ಜಂದಿರು ಯಾವ ರೀತಿ ಅವ್ರ ದಿನಚರಿ ಇತ್ತು, ಅವ್ರು ಏನು ಆಹಾರ ಪದಾರ್ಥ ಸೇವನೆ ಇತ್ತು, ಅದು ಮಾಡಿದರೆ ಸಾಕು. ಸಿಂಪಲ್ಲಾಗಿ ಒಂದು ರಾಮಬಾಣದ ಯೂನಿವರ್ಸಲ್ ಆನ್ಸರೇ ಕೊಟ್ಬಿಟ್ರಿ. ಇಷ್ಟೆಲ್ಲ ಮಾತಾಡಿದ್ದು ನಾವು. ಈಗ ನನಗೆ ಕೊನೆ ಕುತೂಹಲಗಳಿರೋದು, ಇಷ್ಟೆಲ್ಲ ನಿಮ್ಮ ಡಾಕ್ಟ್ರ್ ಸೈಡ್ ನೋಡಿದ್ವಿ ಸರ್, ಆ್ಯಸ್ ಅ ಪಾಲಿಟಿಷಿಯನ್ ಈಗ ನಿಮ್ಮ ಮುಂದಿನ ಒಂದು ಆಸೆಗಳೆಲ್ಲ ನೋಡಿದ್ವಿ. ಇದೆಲ್ಲವನ್ನು ಸೈಡಿಗಿಟ್ರೆ ನೀವು ಒಂದು ಹ್ಯೂಮನ್ ಬೀಯಿಂಗ್, ನೀವೊಬ್ಬರು ಮನುಷ್ಯರೇ ಎಂಡ್ ಆಫ್ ದ ಡೇ. ಕರೆಕ್ಟ್. ನೋವುಗಳಾಗಿರಲಿ, ಸ್ಟ್ರೆಸ್ ಆಗಿರಲಿ, ಬೇರೆಯವ್ರದ್ದೆಲ್ಲ ನೋಡ್ತಾ ನಿಮ್ಮನ್ನು ಕಾಡೋ ಕೆಲವು ಪ್ರಶ್ನೆಗಳು ಜೀವನದ ಬಗ್ಗೆ ಏನು ಸರ್? ಅಲ್ಲ, ಅಂದರೆ ನಮ್ಮಲ್ಲಿ ಜೀವನದಲ್ಲಿ ಅಂದರೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಈಗ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀವಿ. ಸೊ ನಾವು ಯಾವಾಗಲೂ ಅಷ್ಟೇ, ನಮಗಿರೋದ್ರಲ್ಲಿ ಒಂದು ನೆಮ್ಮದಿ ಸಿಕ್ಕಿದರೆ ಸಾಕು. ಸೊ ನಮಗೆ, ಯಾಕೆಂದ್ರೆ ನೆಮ್ಮದಿ ಅನ್ನೋದು ಎಲ್ಲೂ ಮಾರಾಟದ ವಸ್ತಲ್ಲ, ಅದು ನಮ್ಮಲ್ಲೇ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು, ನಮಗೆ ನೆಮ್ಮದಿ ಬೇಕು. ಇಫ್ ಯು ಆಸ್ಕ್ ಮೀ ನಿಮ್ಗೆ ಏನು ಬೇಕು ಅಂದರೆ, ನನಗೆ ಬೇಕಾಗಿರೋದು ನೆಮ್ಮದಿ. ಸೊ ನಿಮ್ಮ ಈ ಜ್ಞಾನ ಹೀಗೆ ಮುಂದುವರಿಲಿ ಸರ್. ಅಮೇಝಿಂಗ್ ಜರ್ನಿ ಸೋ ಫಾರ್ ಸರ್. ಹೀಗೆ ಕೀಪ್ ಇನ್ಸ್ಪೈರಿಂಗ್. ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ನಿಮ್ಮ ವಿಶಸ್ ವಿಲ್ ಬಿ ಅ ರಿಮೈಂಡರ್ ಟು ವರ್ಕ್ ಹಾರ್ಡರ್ ಟುವರ್ಡ್ಸ್ ಇಟ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು.